ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ಇವತ್ತು ನಾವು ನಮ್ಮ ತೋಟದ ಹತ್ರ ಬಂದಿದ್ದೀವಿ. ತೋಟನೆಲ್ಲ ತೋರಿಸ್ತೀವಿ, ನೋಡಿ ಎಂಜಾಯ್ ಮಾಡಿ. ಹಳ್ಳಿಲಿ ಯಾವ್ಯಾವ ಥರ ತೋಟ ಇರುತ್ತೆ, ಏನೇನು ಬೆಳೆದಿರ್ತಾರೆ, ಸ್ವಲ್ಪ ಜಾಗದಲ್ಲಿ ಏನೇನು ಹಾಕಿರ್ತಾರೆ ಅಂತ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆನೇ ನಾವು ತೋಟದ ಹತ್ರ ಬಂದಿದ್ದೀವಿ. ಇನ್ನು 8 ಗಂಟೆ ಇರಬೇಕು. ಇವತ್ತು ಸಿಕ್ಕಾಪಟ್ಟೆ ಬಿಸಿಲೈತೆ. ಮೇಕೆಗೆ ಹಚ್ಚೆ ಸೊಪ್ಪು ಕಿತ್ಕೊಂಡು ಹೋಗೋಕೆ ಬಂದಿದ್ದು. ಇಲ್ಲೆಲ್ಲ ಹೊಲ ಮಾಡೋಕ್ಕೆ ಹೊಲ ಎಲ್ಲ ಉಳಿಸ್ಬಿಟ್ಟಿದ್ದಾರೆ. ಇದು ಎಂಟ್ರೆನ್ಸು. ಬರ್ತಾ ಇದ್ದಂಗೆ ಇಲ್ಲೆಲ್ಲ ಉಳಿಸ್ಬಿಟ್ಟವ್ರೆ. ಅವ್ರು ಟ್ಯಾಕ್ಟ್ರಿ ಓಡಾಡೋಕ್ಕೆ ಮಾತ್ರ ಸೈಡಲ್ಲಿ ಜಾಗ ಮಾಡ್ಕೊಂಡವ್ರೆ. ಇಲ್ಲೆಲ್ಲ ಉಳ್ಳಿ ಮತ್ತು ರಾಗಿ ಎಲ್ಲ ಚೆಲ್ಲಬೇಕು ಅಂತ ಎಲ್ಲ ಉಳಿಸ್ಕೊಂಡು ಬಿಟ್ಟಿದ್ದಾರೆ. ಇದು ಒಳಗಡೆ ಹೋಗ್ಬೇಕು. ಇನ್ನು ಮುಂದೆ ಹೋಗ್ತಾ ಅಲ್ಲಿ ಸೀಮೆ ಹುಲ್ಲು, ಮೇಕೆಗೆ ಹಚ್ಚೆ ಸೊಪ್ಪು, ಅಡಿಕೆ ಗಿಡ, ಇನ್ನೂ ಎಷ್ಟೊಂದು ಥರದ ಗಿಡಗಳೆಲ್ಲ ಹಾಕಿದ್ದಾರೆ. ಅದು ಯಾವ್ಯಾವ ಗಿಡ ಹಾಕಿದ್ದಾರೆ ಅಂತ ಹೇಳಿಸ್ತೀನಿ, ಕೇಳಿಸ್ಕೊಳ್ಳಿ ನೀವೇನೆ. ತೆಂಗಿನ ಮರ, ಅಡಿಕೆ ಮರ, ಸೈಪ್ರಸ್, ಗಂಧದ ಮರ, ಮಾವಿನ ಗಿಡ, ಸೀಬೆ ಗಿಡ, ಕಿತ್ಲೆ ಗಿಡ, ದಾಳಿಂಬೆ ಗಿಡ, ಸಪೋಟ ಗಿಡ, ಕಾಮಿನಿ ಗಿಡ, ನಿಂಬೆಹಣ್ಣಿನ ಗಿಡ, ಎಬ್ಬೇವಿನ ಮರ, ಆಸ್ಪರಸ್, ರೇಷ್ಮೆ ಮರ, ನುಗ್ಗೆ ಸೊಪ್ಪಿನ ಮರ, ಬಾಳೆ ಗಿಡ, ನೇರಳೆ ಮರ, ಅಗಸೆ ಗಿಡ, ಮಹಾಗಣಿ ಮರ, ವಿಳೆದೆಲೆ, ಅರ್ಕಿಲಸ್ ಮರ. ಇಷ್ಟೆಲ್ಲ ಗಿಡ ಉಣಿದ್ದಾರೆ. ಇನ್ನೂ ಇದೆ, ಅದ್ರ ಹೆಸರೆಲ್ಲ ನಮಗೆ ಗೊತ್ತಿಲ್ಲ. ನಮ್ಮ ಅಂಕಲ್ ಬಂದಮೇಲೆ ತಿಳ್ಕೊಬೋದು. ಅದರಲ್ಲಿ ಇನ್ನೂ ಎಷ್ಟೊಂದು ಥರ ಇದೆ. ಕೆಳಗಡೆ ಇರೋದೆಲ್ಲ ಸತ್ತೆ ಸ್ವಲ್ಪ, ಆದರೆ ಅದ್ರ ಜೊತೆಲಿ ಏನೇನೋ ಗಿಡ ಉಣಿದ್ದಾರೆ ಸಣ್ಣದು. ಅದು ಡಿಸೈನ್ ಮಾಡ್ತಾರಲ್ಲ, ಮದುವೆ ಮನೆ ಡೆಕೋರೇಷನ್ ಎಲ್ಲ ಮಾಡ್ತಾರಲ್ಲ, ಅದು ಅಲ್ಲಿಗೆ ಹೋಗುತ್ತೆ. ಸೊಪ್ಪು ಕಟ್ ಮಾಡಿಬಿಟ್ಟು ಮಾರ್ಕೆಟ್ಗೆ ಹಾಕಿದ್ರೆ ಅಲ್ಲಿ ದುಡ್ಡು ಬರುತ್ತೆ. ಎಷ್ಟೊಂದು ಥರ ಹಾಕಿದ್ದಾರೆ. ಮತ್ತು ಕಲ್ಬಾಳೆ, ಮಾಮೂಲಿ ಬಾಳೆಹಣ್ಣು, ಆಮೇಲೆ ಎಳ್ನೀರಲ್ಲೇ 2 ಥರ ಎಳ್ನೀರು ಒಂಥರ, ತೆಂಗಿನಕಾಯಿ ಒಂಥರ, ಇನ್ನು ಕೆಂದೆಳ್ನೀರು, ಇನ್ನು ತುಂಬ ಬೇಜಾನ್ ಥರ ಗಿಡ ಹಾಕ್ಕೊಂಡವ್ರೆ. ಚಿಕ್ಕದಾಗಿದ್ರೂ ತುಂಬ ಅಂದರೆ ತುಂಬ ಥರ ಗಿಡಗಳ್ನ ಇಟ್ಕೊಂಡಿದ್ದಾರೆ. ಸ್ವಲ್ಪ ಜಾಗದಲ್ಲಿ ಎಷ್ಟೊಂದು ಗಿಡ ಹಾಕ್ಕೊಂಡವ್ರೆ. ಮಾವಿನ ಗಿಡ, ಯಾವ್ಯಾವ ಗಿಡನೋ ಇಳೆದೆಲೆ ಎಂಬುದನ್ನು ಎಲ್ಲ ಇಳೆದೆಲೆ. ಇದು ನೋಡಿ ನಿಂಬೆಹಣ್ಣು ಅವಳು ನೀಲಮ್ಮ ಪಂಚಾಯತಿಯಿಂದ ಕೊಡ್ತಾರಲ್ಲ, ಸಸಿ ಕೊಟ್ಟಿದ್ದು ಗಮಲ ಮಾಮೂಲಿ ಥರನೇ ಐತೆ. ದಪ್ಪನಾಗ್ಬಿಟ್ಟಾವ ಅಂತ ಹೇಳಿ ಹೋಗಿ ಬಂದದ್ದು. ಪಪ್ಪಾಯ ಹಾಕಿದ್ರು ಮೊದಲು, ಈಗ ದಾಳಿಂಬ್ರೆ ಹಾಕೋರೆ. ಈ ಗಿಡನು ಮಾರಾಟ ಆಗ್ತಿರಲ್ವಾ? ಇಲ್ಲ ಬಿದ್ದೋಗ್ಬಿಡುತ್ತೆ ಕೆಳಗೆ. ಬಡ್ವಾಗಲ್ವೇನೆ ಬಿದ್ರಿ ಹಿಡ್ಕೊಳ್ರಿ. ಎಳ್ನೀರು ಮರನೇ ಬೇರೆ, ತೆಂಗಿನಕಾಯಿ ಮರನೇ ಬೇರೆ. ಮತ್ ಬರೇ ಎಳ್ನೀರೇ ಅಥವಾ ತೆಂಗಿನಕಾಯಿ ಆಗಲ್ಲ ಅಂದಿದ್ದಾನೆ. ಎಳ್ನೀರು ಮರನೇ ಬೇರೆ ಇರ್ತವೆ, ತೆಂಗಿನಕಾಯಿ ಗಿಡನೇ ಬೇರೆ ಇರ್ತವೆ. ಮಾವಿನ ಗಿಡ ಮಾತ್ರ ಉಳ್ಸ್ಕೊಂಡಿದ್ದೀವಿ. ಇದು ನಾವು ಚಿಕ್ಕ ಹುಡುಗರದಾಗ ತಿಂತಿದ್ವಲ್ಲ, ಅದ್ರ ಹಣ್ಣಲ್ವ ಇದು? ರೇಷ್ಮೆ ಹಣ್ಣು. ಇದೇನು? ಎಬ್ಬೇವು. ಇದೇನು? ಅದೇನು? ಇವೆಲ್ಲ ಹೆಸರು ಮಮ್ಮಿ ಏನದು? ಗಣ್ಣೆ ಬರ್ತೈತೆ ಕಾಯಿ. ದಾಳಿಂಬೆ ಗಿಡನೂ ಐತೆ ನೋಡೋಣ, ಕಾಯಿ ಬಿಟ್ಟಿದ್ದಾವೆ. ಅದೊಂದೇನೇ ಗಿಡ. ಏನು ಗಿಡ ಇದು? ಕಿತ್ಲೆ ಗಿಡ. ಕಿತ್ಲೆ ಹಣ್ಣು, ಆರೆಂಜ್. ಗಿಡ ಐತೆ ನೋಡು. ನೇರಳೆ ಗಿಡ,
ಏನು ಇದು ಹೆಂಗೆ ಹಾಕಿರೋದು ಈ ಗಿಡಗಳ್ನ? ಸೊಪ್ಪು ಕಟ್ ಮಾಡಿ ಮಾರಕ್ಕೆ ಇವನು ಮಾರ್ತಾರ? ಗಿಡ ಇಟ್ಕೊಂಡು ಸಪೋಟ ಗಿಡ ಇದೆ. ಸಪೋಟೊ ಗಿಡ ಇದು. ಸಪೋಟೊ ಹಣ್ಣು ಎಷ್ಟು ಉದ್ದ ಆಗೈತೆ ನೋಡು. ಮರ ಇದು, ಗಿಡ ಅಲ್ಲ. ಇದು ನೇರಳೆ ಗಿಡ. ಮರ. ದಾಳಿಂಬ್ರೆ ಹೂವಾಗಿದೆ, ಪೀಚಾಗಿ ಕಾಯಾಗುತ್ತೆ. ಒಂದು ಹಣ್ಣು ಬಿಟ್ಬಿಟ್ಟಿದೆ. ಕಿತ್ಕೋ. ಬೇಡ ಮಗನೇ, ಹಣ್ಣಾಗಿಲ್ಲ, ಕೀಳ್ಬಾರ್ದು. ಇದು ಒಳಗಡೆ ಹೊಲ, ಇದು ಈಚೆಗಡೆ ಹೊಲ. ಅಲ್ಲೆಲ್ಲ ಅಮ್ಮ ಇದಾಕತ್ತೆ ರಾಗಿ. ಮೇವಂತೆ ಮೇವು, ಅವು ಮೇಕೆಗಳು ತಿಂದು ಮಿಕ್ಕಿರೋ ಗೊಬ್ಬರ ಹೊಲಕ್ಕೆ ಹಾಕಕ್ಕೆ ಮೇವೇರ ಸೈಪ್ಲೋಸ್ ಇದೆಲ್ಲ. ಸೇಪೆ ಗಿಡ. ಇದು ಮೇಕೆ ಸೊಪ್ಪಿದು. ಮೇಕೆ ಸೊಪ್ಪು ಅಲ್ಲ ಕಣಮ್ಮ, ಅಚ್ಚೆ ಸೊಪ್ಪು ಅಂತಾರೆ. ಮೇಕೆಗೆ ಹಾಕೋ ಸೊಪ್ಪು ಅಂತಾರೆ ಕಣಮ್ಮ. ಅಮ್ಮಿ ಅಲ್ಲೈತಲ್ಲ ಸೊಪ್ಪು, ಅದನ್ನ ಕಿತ್ಕೊಂಡು ಹೋಗೋಣ. ಬೆಳ್ದೈತೆ ಅಲ್ಲಿ ರೋಡಾಗ ಐತಲ್ಲ ದಾರಿಗೆ. ಇದೆಲ್ಲ ಫುಲ್ಲು ಅರ್ಧ ಎಕರೆ 1 ಎಕರೆ ಅಡಿಕೆ ಸೊಪ್ಪು ಹಾಕೋರು ಮೇಕೆಗೆ. ಮೇಕೆ ಸೊಪ್ಪಿದು. ಏನು ಸೊಪ್ಪು ಅಮ್ಮಣ್ಣ ಇದು? ಅಚ್ಚೆ ಸೊಪ್ಪು. ಮೇಕೆ ಸೊಪ್ಪು. ನೋಡಿ ಡ್ಯಾನ್ಸ್ ಆಡ್ಕೊಂಡು ಬರ್ತಾ ಇದ್ದಾಳೆ. ರೀಲ್ಸ್ ಮಾಡೋಣ ಅಂತೇಳಿ ಫೋನ್ ತಗೊಂಡು. ಅಷ್ಟು ಮೇಕೆಗೆ 30 ಮೇಕೆಗೆ ಸಾಲ್ತದಮ್ಮ, ಎತ್ತಲೂ ಸಾಲಲ್ಲ. ಆ ಕಡೆ ಎತ್ಕೊಡೇನು ಎತ್ಕೊ. ನಡಿ ಹಿಂದೆ ಏನಾಯ್ತು ಬಿಟ್ಟರೆ ನೋಡ್ಕೊಂಬರ್ತೀನಿ. ನಾವು ಎಳ್ನೀರೆಲ್ಲ ಕಿತ್ಕೊಂಡ್ಬಂದು ಎಳ್ನೀರೆಲ್ಲ ಕುಡಿತಾ ಇದ್ದೀವಿ. ಅದು ನನ್ನ ಮಗನಿಗೆ ಅದೇ ಹಾಗೆ ಎಳ್ನೀರು ಹಿಡ್ಕೊಂಡು ಕುಡಿಯೋಕೆ ಆಗ್ತಾ ಇಲ್ಲ. ಅದಕ್ಕೆ ಒಂದು ಐಡಿಯಾ ಮಾಡಿದ್ರು. ಏನು ಐಡಿಯಾ ಮಾಡಿದ್ರು ಅಂತ ಅವ್ರ ಬಾಯಲ್ಲೇ ಹೇಳಿಸ್ತೀನಿ, ಕೇಳಿಸ್ಕೊಳ್ರಿ. ಅರಳಿನ ಗಿಡ ಇರುತ್ತಲ್ವ, ಅದ್ರದ್ದು ಸ್ಟೆಮ್ನ ಕಟ್ ಮಾಡಿಬಿಟ್ಟು ತಗೊಂಡು ಬಂದು ಕೊಟ್ಟೆ. ನಮ್ಮ ಪಾಪ ತುಂಬ ಖುಷಿಪಟ್ಟ. ಒಂದು ಸ್ವಲ್ಪನೂ ವೇಸ್ಟ್ ಆಗಲಿಲ್ಲ ಎಳ್ನೀರು. ಇದು ಇವಳ ಐಡಿಯಾ ಅಲ್ಲ, ನಮ್ಮ ಅಂಕಲ್ ಐಡಿಯಾ ಇದು. ನಮ್ಮ ಅಂಕಲ್ಲು ಮೊದಲೇ ಒಂದಿನ ಯಾವಾಗೂ ಈ ಥರ ಮಾಡಿಕೊಟ್ಟಿದ್ರಂತೆ. ಅದನ್ನು ಇವಾಗ ನೆನಪಿಸ್ಕೊಂಡು ಎಲ್ಲ ಚೆಲ್ಕೊತಾ ಇದ್ನಲ್ಲ ಇವನು, ಅದಕ್ಕೆ ಇವಾಗ ನೆನಪಿಸ್ಕೊಂಡು ಆ ಥರ ಐಡಿಯಾ ಮಾಡಿಕೊಟ್ಲು. ಈಗ ನಮ್ಮ ಪಾಪ ಚೆನ್ನಾಗಿ ಕುಡಿತಾವನೆ. ಕುಡ್ದ ನಿಜ. ಸ್ಟಾಗಿಂತ ನೇಚರಲ್ಲಿ ಬೆಳೆದಿರೋಂಥದ್ದು ಸ್ಟಾ ಅಂದರೆ ತುಂಬ ಇಷ್ಟ ಆಯಿತು. ಏನೋ ಪ್ಲಾಸ್ಟಿಕ್ಕಲ್ಲ ಏನೂ ಅಲ್ಲ, ಚೆನ್ನಾಗಿರುತ್ತೆ. ಇದೇ ಥರ ಐಡಿಯಾ ಒಳ್ಳೆ ಐಡಿಯಾ ಇದು. ನಮ್ಮ ಹಳ್ಳಿ ಜನ ಒಂದೊಂದೆಲ್ಲ ಐಡಿಯಾ ಮಾಡೋದು, ಎಷ್ಟು ಥರ ಐಡಿಯಾ ಮಾಡ್ತಾರಂದರೆ ಅವ್ರ ತಲೆನೇ ತಲೆ. ತುಂಬ ಚೆನ್ನಾಗಿ ಐಡಿಯಾ ಮಾಡ್ತಾರೆ. ಇದಾಗಿತ್ತು ನಮ್ಮ ಇವತ್ತಿನ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನೋಡಿ ನನ್ನ ಮಗನ ತರಲೆ ವಿಡಿಯೋನ. ಬಾಯ್.